ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಅಭ್ಯಾಸದಲ್ಲಿ ಏನು ಬಿಡಿಸಿದೀವಿ ಎಲ್ಲ ಲೆಕ್ಕಕ್ಕಿಂತಲೂ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಲೆಕ್ಕ ಇದು 13ನೇದು. ವೆರಿ ಇಂಪಾರ್ಟೆಂಟ್ ಅಂಥೇಳಿ ಬರ್ಕೊಳ್ಳಬಹುದು ಇದಕ್ಕೆ ನಾವು. ಓಕೆ, ಇಲ್ಲಿ ಪ್ರಶ್ನೆ ಹೀಗಿದೆ. ಚಿತ್ರ 5.14 ಕೊಟ್ಟರೆ ಇದು ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮವಿನ್ಯಾಸಗಳನ್ನು ಹೊಂದಿದೆ. ಇಲ್ಲಿ 6 ಸಮವಿನ್ಯಾಸದ 1 ಇದು 2 3 4 5 6 ಸಮವಿನ್ಯಾಸಗಳನ್ನು ಹೊಂದಿದೆ. ಹೊದಿಕೆಯ ತ್ರಿಜ್ಯ ಎಷ್ಟಿದೆ ಅಂತಂದರೆ ತ್ರಿಜ್ಯ ಕೊಟ್ಟಿದ್ದಾರೆ 28 ಸೆಂಟಿಮೀಟರ್. ಆಮೇಲೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ 0.35 ರೂಪಾಯಿ ಅಂತೆ ಇದರ ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚೆಷ್ಟು ಅಂಥೇಳಿ ನಮ್ಮ ಪ್ರಶ್ನೆ ಇದೆ. ಓಕೆ, ಇದಕ್ಕೆ ಕೇಂದ್ರ ಬಿಂದು ತಗೊಳ್ತೀವಿ. ವೃತ್ತಕ್ಕೆ ಕೇಂದ್ರ ಬಿಂದುನ ಈ ಭಾಗ ಇದನ್ನು ಕಂಡುಹಿಡಿಬೇಕು ಅಂದ್ರೆ ಇದರ ವಿಸ್ತೀರ್ಣ ಮೊದಲು ಒಂದು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕಾಗತ್ತೆ. ನಾವು ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡಿ ಇದರಲ್ಲಿ ಹೀಗೆ ಸೇರಿಸ್ಕೊಂಡು ಬಿಡಲ. ಇವನು ನೋಡಿ ಈ ಭಾಗದಿಂದ ಈ ಭಾಗ ಸೇರಿಸ್ಕೊಂಡು ಬಿಡ್ತೀನಿ, ನಂತರ ಈ ಕಡೆ ಎಳಿತೀನಿ. ನೋಡಿ ಇದನ್ನು ನಂತರ ಈ ಕಡೆ ಹೇಳೋಣ. ಇದು ಕೇಂದ್ರ ಬಿಂದು ಅಂತ ತಗೊಳ್ತೀನಿ. ಓಕೆ, ಇಲ್ಲಿ ನೋಡಿ ನಮಗೆ ಬೇಕಾಗಿದ್ದೇನು ಅಂತಂದರೆ ಫಸ್ಟು ಒಂದು ಏನು ಈ ವಿನ್ಯಾಸ ಇದೆ ನೋಡು, ಈ ವಿನ್ಯಾಸ ಅಂತಂದರೆ ಇದು ವೃತ್ತಖಂಡನೇ ಆಗತ್ತೆ. ಇದು ಯಾಕಂದರೆ ಇವು ತ್ರಿಜ್ಯಗಳಾಗ್ತವೆ. ಇವು ತ್ರಿಜ್ಯಗಳು ಒಂದೊಂದು ತ್ರಿಜ್ಯ ಎಷ್ಟು ಕೊಟ್ಟರು ನಮ್ಮಲ್ಲಿ 28 ಸೆಂಟಿಮೀಟ್ರ್ ಅದಾವೆ. ಇದು 28 ಸೆಂಟಿಮೀಟ್ರ್ ಅದ, ಇದನ್ನು 28 ಎಲ್ಲನೂ 28 ಸೆಂಟಿಮೀಟ್ರ್ ಅದಾವೆ. ಆಮೇಲೆ ಇಲ್ಲಿ ಕೋನ ಕೊಟ್ಟಿಲ್ಲ, ಕೋನವನ್ನು ನಾವು ಕಂಡುಹಿಡ್ಕೊಳ್ತೀವಿ, ತೀಟಾ ಕಂಡುಹಿಡ್ಕೊಳ್ತೀವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ನಾವು ಹೇಗೆ ಕಂಡುಹಿಡಿತೀವಿ? ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಹೇಗೆ ಕಂಡುಹಿಡಿತೀವಿ? ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಡ್ತೀವಿ. ಹೌದಾ? ಅಂದ್ರೆ ನಾವು ಇಲ್ಲಿ ಫಸ್ಟ್ ಕಂಡುಹಿಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕು, ಆಮೇಲೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕು. ಇಲ್ಲಿ ತ್ರಿಭುಜ ಬೇಕಾದ್ರೆ ಹೆಸರು ಕೊಡೋ ನಾವು ಇದನ್ನು ಎ ಅಂತ ತಗೊಳ್ತೀನಿ, ಇದು ಬಿ ತಗೊಳ್ತೀನಿ, ಇದು ಓ ಅಂದ್ಕೊಂಡ್ಬಿಡೋಣ. ಇದಕ್ಕೆ AOB ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕಾಗತ್ತೆ. ಓಕೆ, ಒಂದೊಂದಾಗಿ ಕಂಡುಹಿಡ್ಕೊಳ್ಳೋಣ. ಅಂದರೆ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ತೀಟಾ ಬೇಕಾಗತ್ತಲ್ಲ, ಕೋನ ಬೇಕಲ್ಲ. ಕೋನ ಹೇಗೆ ಕಂಡುಹಿಡಿತೀವಿ? ತೀಟಾ ಕಂಡುಹಿಡಿಬೇಕಾದ್ರೆ ನಾವು 360 ಡಿವೈಡೆಡ್ ಬೈ n ಅಂತ ಯೂಸ್ ಮಾಡಿದ್ದೀವಿ. ಇಲ್ಲಿ n ಅಂದರೆ ಏನು? ಒಟ್ಟು ತ್ರಿಜ್ಯಾಂತರ ಖಂಡಗಳ ಸಂಖ್ಯೆ. ತ್ರಿಜ್ಯಾಂತರ ಖಂಡಗಳು ಎಷ್ಟಾಗ್ತಾವ? ಇದು 1 2 3 4 5 6 ಆಗ್ತಾವೆ. 6 ತ್ರಿಜ್ಯಾಂತರ ಖಂಡ ಆಗ್ತಾವೆ ಇಲ್ಲಿ. ಅದಕ್ಕಾಗಿ ಇದು 360 ಡಿವೈಡೆಡ್ ಬೈ 6 ಅಂತ ತಗೊಳ್ತೀನಿ ಇದಕ್ಕೆ. ಓಕೆ, 6 ಒಂದಲೇ 6 36 0 ಅಂದರೆ ಎಷ್ಟಾಯ್ತು? ಇದು 60 ಡಿಗ್ರಿ ಆಯಿತು. ಓಕೆ, ತೀಟಾ ಅಂದರೆ 60 ಡಿಗ್ರಿ ಆಯಿತಾ? ಅಂದರೆ ಇದು ಸಮಬಾಹು ತ್ರಿಭುಜನೇ ಆಯಿತು ಅಂತ ಅರ್ಥ. ಓಕೆ, ಅನಂತರ ತ್ರಿಜ್ಯ ಕೊಟ್ಟಾರೆ. ತ್ರಿಜ್ಯ ಅಂದರೆ R ಎಷ್ಟಿದೆ? ತ್ರಿಜ್ಯ 28 ಸೆಂಟಿಮೀಟರ್ ಅಂತ ಹೇಳಿದೆ. ಮೊದಲು ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಬಿಡ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು ಹಾಕ್ತೀವಿ ನಾವು? ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೀವಿ. ಬೆಲೆ ಆದೇಶ ಮಾಡೋಣ. ನೋಡಿ, ತೀಟಾ ಅಂದರೆ ಇಲ್ಲಿ 60 ಡಿಗ್ರಿ ಆಯಿತು, ಡಿವೈಡೆಡ್ ಬೈ ಇದು 360 ಇಂಟು ಪೈ ವ್ಯಾಲ್ಯೂ 22/7. ಆಮೇಲೆ ತ್ರಿಜ್ಯ ಎಷ್ಟು? 28. ಸ್ಕ್ವೇರ್ ಇರೋದ್ರಿಂದ 2 ಬಾರಿ ಬರ್ಕೊಳ್ಳೋಣ. ಓಕೆ, 0 0 ಕ್ಯಾನ್ಸಲ್ ಆಯಿತು. 6 1 6 6 36 ಆಯಿತು. ಇದು 7 1 7 4 28. ಮತ್ತು 2 3 6 2 2 4. ಮತ್ತೇನು 3 1 ಇದು ಆಗಲ್ಲ, 3 ಉಳಿತು. ಈಗ ಉಳಿದದ್ದು ಅಂಶ ನೋಡಿ, 22 ಇಂಟು 28
ಇಂಟು 2 ಡಿವೈಡೆಡ್ ಬೈ 3 ಅಂತ ಹೇಳಿ ಉಳಿದಿದೆ. ಓಕೆ, ಇದು ಗುಣಾಕಾರ ಮಾಡಿಬಿಡ್ಲ. 22 2 44 ಆಯಿತು, ಇಂಟು 28 ಬೈ 3. ಈಗ 44 28 ಗುಣಾಕಾರ ಮಾಡ್ಕೊಳ್ತೀನಿ. 1 2 3 2 ಎಷ್ಟು? 1 2 3 2 ಬೈ 3. ಇದಕ್ಕೆ 3ರಿಂದ ಭಾಗಾಕಾರ ಮಾಡೋಣ. 3ರಿಂದ ಭಾಗಾಕಾರ. ಇದು 3 4 12, 410.67 ಇಷ್ಟು ಚದರ ಮೀಟರ್ ಅಂತ, ಚದರ ಸೆಂಟಿಮೀಟರ್ ಅಂತ ಬರ್ಕೊಂಡೆ. ಚದರ ಮೀಟರ್, ಇದು ಇಷ್ಟು ಚದರ ಮೀಟರ್. ಎದರದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಯಿತು. ಓಕೆ, ಈಗ ತ್ರಿಭುಜದ ವಿಸ್ತೀರ್ಣ ಬೇಕು ನಮಗೆ. ಎಂಥ ತ್ರಿಭುಜ ಇದು? ಸಮಬಾಹು ತ್ರಿಭುಜ. ಯಾಕಂದ್ರೆ ಒಂದು ಕೋನ ಎಷ್ಟಾಗಿದೆ? ಕೋನ 60 ಡಿಗ್ರಿ ಆಗದಲ್ಲ, ಅದಕ್ಕೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅಂದರೆ ತ್ರಿಭುಜ AOB ಇದ್ರ ವಿಸ್ತೀರ್ಣ ಬೇಕು. ಫಾರ್ಮುಲಾ ಏನು ಹಾಕಿವಿ ನಾವು? √3/4 ಬಾಹು ಸ್ಕ್ವೇರ್ ಅಥವಾ ಇಲ್ಲಿ ತ್ರಿಜ್ಯ ಸ್ಕ್ವೇರ್ ಅಂತ ತಗೊಳ್ತೀವಿ. ಯಾಕಂದ್ರೆ 3 ಬಾಹುಗಳು ಸಮ ಇರ್ತಾವೆ. ಅದ್ರಾಗ ಬೆಲೆನ ಆದೇಶ ಮಾಡೋಣ. √3 ಬೆಲೆ ಎಷ್ಟಂತ ತಗೋ ಅಂತ ಹೇಳ್ಯಾರ ಇಲ್ಲಿ? 1.7. ಇದು ಡಿವೈಡೆಡ್ ಬೈ 4. ತ್ರಿಜ್ಯ ಎಷ್ಟಂತ? 28. ಸ್ಕ್ವೇರ್ ಇದೆ 28 ಇಂಟು 28. 4 1 4 7 28. 4 7 28. ಇದು 1.7 ಇಂಟು 28ಕ್ಕೆ 7ರಿಂದ ಗುಣಾಕಾರ ಮಾಡ್ತೀನಿ. ಸರಿನಾ? 6 7 42 ಎಷ್ಟಾಯಿತು? 3332. ಒಂದು ಅಂಕಿ ಬಿಟ್ಟು ಬಿಂದು ಕೊಡ್ತೀವಿ. 333.2 ಚದರ ಮೀಟರ್. ಇಷ್ಟು ಏನಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಆಯಿತು. ಓಕೆ, ತ್ರಿಭುಜದ ವಿಸ್ತೀರ್ಣ ನಮಗೆ ಬೇಕಾಗಿದೆ. ಒಂದು ವಿನ್ಯಾಸದ ವಿಸ್ತೀರ್ಣ ಮೊದಲು ಕಂಡುಹಿಡ್ಕೊಳ್ಳೋಣ. ಇಂಥವು ಎಷ್ಟು ವಿನ್ಯಾಸಗಳದಾವ? 6 ಅದಾವ. ಅದಕ್ಕೆ ನಂತರ ಏನಂತಂದ್ರೆ 6ರಿಂದ ಗುಣಾಕಾರ ಮಾಡ್ಕೊಂಡ್ರು ಬರುತ್ತೆ. ನಮಗೆ ಬೇಕಾಗಿದೆ ಈ ಸದ್ಯಕ್ಕೆ ಏನಂತಂದ್ರೆ ಒಂದು ವಿನ್ಯಾಸ ವಿಸ್ತೀರ್ಣ. ಒಂದು ವಿನ್ಯಾಸದ ವಿಸ್ತೀರ್ಣ ಅಂತಂದ್ರೆ ಒಂದು ವಿನ್ಯಾಸದ ವಿಸ್ತೀರ್ಣ, ವೃತ್ತಖಂಡದ ವಿಸ್ತೀರ್ಣ ಹೇಗೆ ಕಂಡುಹಿಡಿಬೇಕಂತ ಹೇಳಿವಿ ನಾವು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOB ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕಂತ ಹೇಳಿದ್ದೀವಿ. ಹೌದು, ಕರೆಕ್ಟ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಾವು ಕಂಡುಹಿಡಿದೀವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 410.67 410.67 ಮೈನಸ್ ತ್ರಿಭುಜದ ವಿಸ್ತೀರ್ಣ 333.2 333.2 ಚದರ ಮೀಟರ್. ಮೈನಸ್ ಮಾಡಿಬಿಡೋಣ. ನೋಡಿ, 77.47 ಚದರ ಮೀಟರ್. ಇದೆಷ್ಟು? ಒಂದು ವಿನ್ಯಾಸದಾಯಿತು. 6 ವಿನ್ಯಾಸಗಳು ಅದಾವ ನಮ್ಮಲ್ಲಿ. 6 ವಿನ್ಯಾಸ ಅವಲ್ಲಿದು. ಇದು 1 2 3 4 5 6 ಅಂದ್ರೆ 6 ವಿನ್ಯಾಸದ ವಿಸ್ತೀರ್ಣ. 6 ವಿನ್ಯಾಸಗಳ ಒಟ್ಟು ವಿಸ್ತೀರ್ಣ. 6 ವಿನ್ಯಾಸಗಳ ಒಟ್ಟು ವಿಸ್ತೀರ್ಣ ಅಂದ್ರೆ ಇದಕ್ಕೆ 6ರಿಂದ ಗುಣಾಕಾರ ಮಾಡಬಹುದು. 6 ಇಂಟು 77.47 ಎಷ್ಟು? 464.82 ಇಷ್ಟು ಚದರ ಮೀಟರ್ ಆಯಿತು. 464.82 ಚದರ ಮೀಟರ್. ಈಗ ಖರ್ಚು 1 ಚದರ ಮೀಟರ್ಗೆ ರೂಪಾಯಿ 0.35 ಅಂತ. ಹಾಗಾದರೆ ಇಷ್ಟು ಚದರ ಮೀಟರ್ಗೆ ಎಷ್ಟಾಗುತ್ತೆ? ಅದಕ್ಕಾಗಿ ತಗಲುವ ಒಟ್ಟು ಖರ್ಚು ಮಾಡಿಬಿಡೋಣ. ತಗಲುವ ಒಟ್ಟು ಖರ್ಚು ಈ ಕಡೆ ಬರೀತೀನಿ. ತಗಲುವ = ಏನು ಮಾಡಬೇಕು? ಇಷ್ಟು ವಿಸ್ತೀರ್ಣಕ್ಕೆ ಬಂದಿರುವಂಥ ಆನ್ಸರ್, ಈ ವಿಸ್ತೀರ್ಣಕ್ಕೆ 0.35 ಇಂದ ಗುಣಾಕಾರ ಮಾಡ್ಕೊಂಡ್ಬಿಡ. ಅಂದರೆ 0.35 ಇಂಟು 464.82. ಸರಿ, ಹೀಗೆ ಗುಣಾಕಾರ ಮಾಡಲ.
46482 ಎಷ್ಟು ಅಂಕಿ ಬಿಟ್ಟು ಬಿಂದು ಕೊಡಬೇಕು? ಇದಕ್ಕೆರಡು 4 ಅಂಕಿ ಬಿಟ್ಟು ಬಿಂದು ಕೊಡ್ತೀವಿ. 1 2 3 4 ಅಂದರೆ 162.6870 ಇಷ್ಟು ರೂಪಾಯಿ ಬೇಕಾಗತ್ತೆ. 162 ರೂಪಾಯಿ 6870 ಅಥವಾ ಅಪ್ರಾಕ್ಸಿಮೇಟ್ಲಿ 163 ಅಂತಲೂ ಬರೀಬಹುದು. ಓಕೆ, ಅರ್ಥ ಆಯಿತು? ಸಂಖ್ಯೆ 14 ಈ ರೀತಿಯಲ್ಲಿ ಇದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಆಯ್ಕೆ ಎ, ಬಿ, ಸಿ, ಡಿ 4 ಆಯ್ಕೆಗಳಿವೆ. ಅದರಲ್ಲಿ R ತ್ರಿಜ್ಯವಿರುವ ವೃತ್ತದಲ್ಲಿ P ಡಿಗ್ರಿಗಳಲ್ಲಿ ಕೋನಗಳನ್ನು ಹೊಂದಿರುವಂಥ, ಅಂದ್ರೆ P ಕೋನ ಅದು ಡಿಗ್ರಿನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ R ತ್ರಿಜ್ಯವಿರುವಂಥ ವೃತ್ತದಲ್ಲಿ P ಕೋನವನ್ನು ಹೊಂದಿರುವಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ತಿಳ್ಕೊಂಡಿವಿ. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದನ್ನು ನಾವು ಕಲ್ಕೊಂಡಿವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ನಮಗೆ ಗೊತ್ತು. ಹೌದಾ? ಇದರಲ್ಲಿ ನಮಗೇನು ಹೇಳಿದ್ದಾರೆ, ತ್ರಿಜ್ಯ ಎಷ್ಟು ತಗೊಳ್ಬೇಕು? 6 ತ್ರಿಜ್ಯ ಅಂತ ಹೇಳಿ ತಗೊಳ್ಬೇಕು. ಆಮೇಲೆ ಕೋನ ತೀಟಾ ಅಂತಂದ್ರೆ ಪಿ ಅಂತ ತಗೊಳ್ಬೇಕು. ಅದನ್ನು ಇದರಲ್ಲಿ ಆದೇಶ ಮಾಡಬೇಕು. ಓಕೆ, ನೋಡಿ ಇಲ್ಲಿ ಇಸ್ ಈಕ್ವಲ್ ಟು ತೀಟಾ ಅಂದರೆ ಎಷ್ಟು ತಗೊಳ್ಬೇಕು? ಪಿ ಅಂತ ತಗೊಳ್ಬೇಕು. ಡಿವೈಡೆಡ್ ಬೈ ಇದು 360 ಇಂಟು ಪೈ ಆರ್ ಅಂತಂದ್ರೆ ಇದು ಕ್ಯಾಪಿಟಲ್ ಆರ್ ಅಂತ ಯೂಸ್ ಮಾಡಬೇಕಂತ, ಇದು ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನೋಡಿ ಅಂಶಕ್ಕೆ 2ರಿಂದ ಗುಣಾಕಾರ ಮಾಡೋಣ, ಛೇದಕ್ಕೆ 2ರಿಂದ ಗುಣಾಕಾರ ಮಾಡ್ಕೊಂಡು ಬಿಡೋಣ. ಅಂದರೆ 2/2 ಇಂಟು ಪಿ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈಗ ಎಷ್ಟಾಗತ್ತೆ ಇದು? 2p ಡಿವೈಡೆಡ್ ಬೈ 360 ಇಂಟು 2 ಅಂತಂದ್ರೆ 720 ಆಯ್ತಾ? ಇದು ಇಂಟು ಪೈ ಆರ್ ಸ್ಕ್ವೇರ್. ಈ ಫಾರ್ಮ್ ಎದರಲ್ಲಿದೆ? ಈ ರೂಪದಲ್ಲಿದ್ದದೇನಂತಂದ್ರೆ ಡಿ ನಲ್ಲಿ ಇದೆ ನೋಡಿ. ಇದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದೀವಿ ಅಂತಂದ್ರೆ ಇದು ಪೈ ಡಿವೈಡೆಡ್ ಬೈ 720, ಇದು 2 ಪೈ ಆರ್ ಸ್ಕ್ವೇರ್ ಹೀಗೆ ಬರೀಬಹುದು. ಓಕೆ, ನೋಡಿ ಪಿ ಡಿವೈಡೆಡ್ ಬೈ 720, ಇದು 2 ಇಲ್ಲಿ ಬರೆದು ಬಿಡೋಣ, 2 ಪೈ ಆರ್ ಸ್ಕ್ವೇರ್. ಅಂದರೆ ಸರಿಯಾದ ಉತ್ತರ ಯಾವುದು? ಡಿ ನಮ್ಮದು ಸರಿಯಾದ ಉತ್ತರ ಆಯ್ಕೆ ಆಗಿರುತ್ತೆ. ಓಕೆ.